ಈಗೆಲ್ಲ ನಾನು ಗಂಧ ಹಚ್ಚಿ ಒರೆಸೇನ್ರಿ. ಇದು ಬಟ್ಟೆ ತೊಗೊಂಡು ಒರೆಸಿ ನಾನು ಹಿಂಗೆ ಮಾಲೆ ಹಾಕೇನ್ರಿ. ಈಗ ಹೂವು ಇಡೋದು. ಸಮರ್ಥ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರೀ. ಇವತ್ತು ಗುರುವಾರ ಐತ್ರಿ ಫ್ರೆಂಡ್ಸ. ಸಾಯಿಬಾಬಾ ಪೂಜೆ ಮಾಡೋಣ್ರಿ ಇವತ್ತು. ನೀವು ಯಾರ್ಯಾರು ನೆನ್ಪಿರಿ ಸಾಯಿಬಾಬಾಗ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಈಗ ನಂದು ಹೊರಗಡೆ ಒಂದು ದೊಡ್ಡ ಫೋಟೋ ಇದೆ ರೀ, ನಾ ತೋರಿಸ್ತೇನೆ ಬರ್ರಿ. ಹೊರಗಡೆ ಈ ಥರ ನಾನು ಅಲಂಕಾರ ಮಾಡೇನಿ ರೀ ಸಾಯಿಬಾಬಾಗ. ಈ ಥರ ದೀಪ ಹಚ್ತೀನಿ. ಇದಕ್ಕೆ ಈಗ ನೀರು ತೆಗೊಂಡ್ರಿ. ಇದು ಬಟ್ಟೆ ನೀರು ತಗೊಂಡು ಒರೆಸ್ತೇನೆ ನಾ ಬಾಬಾಗ. ಮಾಡ್ಕೊಂಡು ಏನಾರ ನೈವೇದ್ಯನೂ ಮಾಡಿರ್ತೇನೆ ರೀ, ಇಲ್ಲಾಂದ್ರೆ ಏನಾರ ಇಡ್ತೇನೆ ರೀ. ನೋಡ್ರಿ ನಾ ಸಾಂಗ್ ಹಚ್ಚೇನಿ ಸಾಯಿಬಾಬಾಂದ. ಈಗ ಇಲ್ಲೇ ಸಾಯಿಬಾಬಾ ಫೋಟೋ ಐತ್ರಿ. ನಾನು ಇದಕ್ಕೆ ಈಗ ಒರೆಸ್ತೇನೆ ರೀ. ನಾನು ಇದು ಶಿರ್ಡಿಯಿಂದ ತಂದೇನೆ ನೋಡ್ರಿ. ಇದು 2 ವರ್ಷ ಆದ್ರಿ ತಂದ. ಹೂ ತಗೊಂಡ್ರಿ ಡೈಲಿ ಬಾಬಾಗ. ಇಲ್ಲಿ ಗಣಪತಿ ಐತ್ರಿ, ಆಮೇಲೆ ಬುಕ್ಸ್ ಐತಿ. ನಾನು ಯಾವಾಗರೊಮ್ಮೆ ಓದ್ತಿರ್ತೇನೆ. ಇದನ್ನು ಸಾಯಿಬಾಬಾನ ಜಪ ಮಾಡಿರ್ತೇನೆ. ಮತ್ತು ಇದ್ರದ್ದು ಸಣ್ಣ ಪುಟ್ಟ ಗಣಪತಿ ಐತ್ರಿ. ಅದು ನಮ್ಮದು ಮೊದಲು ಕಾರ್ನಾಗಿತ್ತು ರೀ. ಒರೆಸ್ತೇನೆ ಬಾಬಾನ ಫೋಟೋ. ಆದರೆ ಡೈಲಿ ಒರೆಸಲ್ಲ ಇದು. ಭಾಳ ದೊಡ್ಡ ಐತಿ ಇದು. ಹಂಗೆ ಮೊಬೈಲ್ನಾಗ ಸ್ವಲ್ಪ ಸಣ್ಣದು ಕಾಣ್ತೀವಿ. ನಮ್ಮ ಮನೆ ಹತ್ರ ಗಂಧ ಹಚ್ಚೋಣ್ರಿ. ಇದು ಗುರುವಾರಕ್ಕೊಮ್ಮೆ ಅಷ್ಟು ನಾವು ಒರೆಸ್ತೇನೆ ರೀ ಫೋಟೋ. ಯಾಕಂದ್ರೆ ಇದು ಫೋಟೋ ಅಷ್ಟು ಡೈಲಿ ಒರೆಸಿದ್ರೆ ಎಲ್ಲ ಹಾಳಾಗ್ಬಿಡ್ತೈತೆ ರೀ. ಹಾಗಾಗಿ ಒರೆಸೋಂಗಿಲ್ಲ. ನಾನು ಗುರುವಾರಕ್ಕೊಮ್ಮೆ ಅಷ್ಟು ಪೂಜೆ ಮಾಡ್ತೇನೆ. ಡೈಲಿ ಪೂಜೆ ಮಾಡ್ತೇನೆ, ಬಟ್ ಒಳಗಿನ ಮಾತ್ರ ಪೂಜೆ ಮಾಡುವಾಗ ಒರೆಸ್ತೇನೆ ರೀ ಬಾಬಾಗ. ಈಗ ಇದಕ್ಕೆ ಹಚ್ಚೋಣ್ರಿ. ಈ ಬುಕ್ಸಿಗೆ ಹಚ್ಚೋಣ. ಗಣಪತಿಗೆ ವಿಘ್ನ ಅಂತಾರೆ. ಇದು ಮೇನ್ ವಿಘ್ನ ಇರ್ಬೇಕ್ರಿ ಮನೆಯೊಳಗೆ. ಇದು ಪೂಜೆ ಮಾಡೋಣ. ಸಾಯಿಬಾಬಾ ಹಂಗಾರು ತಂದಿರ್ತೇನೆ ರೀ. ನಾ ಸಾಯಿಬಾಬಾ ಗುಡಿಯಾಗ ಹಿಂಗೆಲ್ಲ ಹೋಗ್ಬೇಕಾದ್ರೆ ಹಿಂಗೆ ಹಚ್ಚಿಕೊಂಡು ಹೋಗಿರ್ತೇನೆ. ಈಗ ಹೂ ಇಡೋಣ. ಹೂ ಅಂತ ತರ್ತೀನಿ ರೀ. ಹಿಂಗಾಗಿ ಸಾಯಿಬಾಬಾಗ ತರಕಾಗಲಿಲ್ಲ. ನಾನು ನಿನ್ನೆ ಹೋಳಿ ಹಬ್ಬ ಇತ್ತಲ್ರಿ, ಹಾಗಾಗಿ ಮಾರ್ಕೆಟೆಲ್ಲ ಹೋಗೋಕ್ಕಾಗಲಿಲ್ಲ ನನಗೆ. ಗುಲಾಬಿ ಇತ್ತು ಹಾಕಿದೆ. ಇಲ್ಲಿ ಬಾಬಾ ಅದ ಕೊಡು ಇದ ಕೊಡು ಅನ್ನಲ್ಲ ರೀ, ಯಾವುದಾದ್ರೂ ನಡೀತೈತೆ ಅಂತಾರೆ. ನಾವು ಭಕ್ತಿಯಿಂದ ಪೂಜೆ ಮಾಡ್ಬೇಕ್ರಿ. ನಮಗೆಲ್ಲ
ಚಲೋ ಆಗ್ತೈತೆ ನೋಡ್ರಿ. ಎಲ್ಲರಿಗೂ ಮಕ್ಕಳು ಎಲ್ಲ ಚಲೋ ವಿದ್ಯಾಭ್ಯಾಸ ಕೊಟ್ಟು ಎಲ್ಲ ಚಲೋ ಐತಿ ಸಾಯಿಬಾಬಾ. ಪೂಜೆ ಮಾಡೋಣ್ರಿ ಹಂಗೆ ರೋಬಾನ್ ಹಾಕಿನ್ರಿ ಈಗ.